ನಮ್ಮೊಂದಿಗೆ ಮಾಜಿ ಸಚಿವ ವಿ ಸುನೀಲ್ ಕುಮಾರ್ ಅವರು ಇದ್ದಾರೆ. ನಮಸ್ತೆ. ಇವತ್ತು ಧರ್ಮ ಸಂರಕ್ಷಣಾ ಯಾತ್ರೆಯನ್ನು ಮಾಡ್ತಾ ಇದ್ರಿ. ಈ ಯಾತ್ರೆ ಮೂಲಕ ಏನ್ ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ರಿ ಸರ್? ನೋಡಿ, ಹಿಂದೂ ಧಾರ್ಮಿಕ ನಂಬಿಕೆಗಳನ್ನ ದುರ್ಬಲಗೊಳಿಸುವಂತ ಪ್ರಯತ್ನವನ್ನ ಈ ಸರ್ಕಾರ ಮಾಡ್ತಾ ಒಂದು ದೊಡ್ಡ ಪಿತೂರಿಯನ್ನ ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕವನ್ನ ಕೇಂದ್ರವಾಗಿಟ್ಟುಕೊಂಡು ಧರ್ಮಸ್ಥಳವನ್ನ ಕೇಂದ್ರವಾಗಿಟ್ಟುಕೊಂಡು ಇವತ್ತು ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇದರ ತನಿಖೆಯನ್ನ ಎನ್ಐಗೆ ಕೊಡಬೇಕು ಮತ್ತು ಧಾರ್ಮಿಕ ನಂಬಿಕೆಗಳು ದುರ್ಬಲಗೊಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಒಂದು ಧರ್ಮ ಜಾಗೃತಿ ಆಗಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಈ ಜನಾಂದೋಲನ ಇವತ್ತು ಧರ್ಮಸ್ಥಳದಿಂದ ಆರಂಭ ಮಾಡಿದ್ದೇವೆ. ಸರ್, ಎಸ್ಐಟಿ ತನಿಖೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಎನ್ಐ ತನಿಖೆ ಯಾಕಂತ ಪ್ರಶ್ನೆಗಳನ್ನ ಕಾಂಗ್ರೆಸ್ ಅವರೇ ಮಾಡ್ತಾ ಇದ್ದಾರೆ. ಯಾಕಂತೀರಿ ಸರ್? ಇದು ಕೇವಲ ಒಂದು ತಾಲೂಕಿಗೆ, ಒಂದು ಜಿಲ್ಲೆಗೆ ಇದು ಸೀಮಿತ ಆಗಿಲ್ಲ. ಇದರ ಪಿತೂರಿಯನ್ನ ಕೇರಳದಲ್ಲಿ ಮಾಡಲಾಗಿತ್ತು, ಇದರ ಪಿತೂರಿಯನ್ನ ತಮಿಳುನಾಡಿನ ರಾಜಕಾರಣಿ ಮಾಡಿದ್ರು ಮತ್ತು ಈ ತಲೆಬುರುಡೆಯನ್ನು ಇಟ್ಕೊಂಡು ಡೆಲ್ಲಿಗೆ ಹೋಗಿದ್ರು ಮತ್ತು ಇದಕ್ಕೆ ಸಂಪೂರ್ಣವಾಗಿ ಹಣಕಾಸಿನ ನೆರವನ್ನ ಯಾರೋ ವಿದೇಶದಿಂದ ಕ್ರೋಢೀಕರಿಸಿದ್ರು ಅನ್ನುವಂಥದ್ದು ಮೇಲ್ನೋಟಕ್ಕೆ ಇವತ್ತು ಗೊತ್ತಾಗ್ತಾ ಇದೆ. ಮತ್ತು ಇದರೆಲ್ಲ ಸುದ್ದಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ಇದು ಯಾರೋ ಒಂದು ಗುಂಪಿಗೆ, ಒಂದು ತಾಲೂಕಿಗೆ ಸೀಮಿತ ಆಗಿಲ್ಲ. ಇದು ಇಡೀ ದೇಶಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ವಿಷಯಗಳ ಹರಡಿರುವ ಕಾರಣಕ್ಕೆ ಎಸ್ಐಟಿ ತನಿಖೆಗಿಂತ ಎನ್ಐ ತನಿಖೆ ಮಾಡೋದ್ರ ಮುಖಾಂತರ ಇದರ ಸತ್ಯಾಸತ್ಯತೆ ಹೊರಗೆ ಬಿಡಬೇಕು, ಇದರ ಷಡ್ಯಂತರ ಬಯಲಾಗಬೇಕು ಅನ್ನುವ ಕಾರಣಕ್ಕೆ ಎನ್ಐ ತನಿಖೆಗೆ ನಾವು ಒತ್ತಾಯಿಸ್ತಾ ಇದ್ದೇವೆ. ಸರ್, ಪವರ್ ಟಿವಿ ಸತತವಾಗಿ 2 ವರ್ಷಗಳಿಂದ ಧರ್ಮಸ್ಥಳ ವಿಚಾರವಾಗಿ ಏನೇನು ಷಡ್ಯಂತ್ರ ಆಗಿದೆ ಎಲ್ಲವನ್ನೂ ಕೂಡ ತೋರಿಸೋದು ಪ್ರಯತ್ನ ಮಾಡ್ತಾ ಇತ್ತು, ಬೇರೆ ಬೇರೆ ಪ್ರಯತ್ನಗಳು ಮಾಡಿತ್ತು. ಈ ಪ್ರಯತ್ನ ಆರಂಭದ ದಿನಗಳಿಂದ ಪವರ್ ಟಿವಿಯ ಮುಖ್ಯಸ್ಥರಾದಂತಹ ರಾಕೇಶ್ ಶೆಟ್ಟಿ ಅವರು ಇದರ ಸತ್ಯಾಸತ್ಯತೆ ಎಲ್ಲ ವಿಷಯಗಳನ್ನ ದೊಡ್ಡ ಪ್ರಮಾಣದಲ್ಲಿ ಬಯಲು ಮಾಡಿದ್ದಾರೆ. ಅವರ ರಿಪೋರ್ಟಿನ ಕಾರಣಕ್ಕೆ ಸಾಕಷ್ಟು ಹೊಸ ಸಂಗತಿಗಳು ಜನಮಾನಸಕ್ಕೆ ಗೊತ್ತಾಯಿತು. ನಾನು ಹಾಗಾಗಿ ಅವರ ಇಡೀ ತಂಡವನ್ನ, ಪವರ್ ಟಿವಿಯನ್ನು ಅಭಿನಂದಿಸ್ತೇನೆ. ರಾಜ್ಯದ ಜನರಿಗೆ ಸತ್ಯಾಸತ್ಯತೆಯನ್ನು ತಿಳಿಸೋದರಲ್ಲಿ ಪವರ್ ಟಿವಿ ತನ್ನದೇ ಒಂದು ಒಳ್ಳೆಯ ಪಾತ್ರವನ್ನು ಇವತ್ತು ನಿರ್ವಹಿಸಿದೆ. ಒಂದು ಸರ್ಕಾರ ಮಾಡಬೇಕಾದಂಥ ಕೆಲಸವನ್ನ ಒಂದು ಪತ್ರಿಕಾ ರಂಗ ಪವರ್ ಟಿವಿ ಮಾಡಿರುವಂಥದ್ದು. ಯಾಕೆಂದ್ರೆ ಸುಜಾತ ಭಟ್ಟಿಗೆ ಮಗಳಿಲ್ಲ ಅನ್ನುವಂಥದ್ದು, ಸುಜಾತ ಭಟ್ಟಿ ಎಲ್ಲೆಲ್ಲಿ ಹೋಗಿದ್ರು ಅನ್ನುವಂಥದ್ದು, ಇವೆಲ್ಲ ಸಂಗತಿಗಳನ್ನು ಸರ್ಕಾರ ಮಾಡಬೇಕಾಗಿತ್ತು, ಪೊಲೀಸ್ ಇಲಾಖೆ ಮಾಡಬೇಕಾಗಿತ್ತು. ಅದನ್ನು ಮಾಡಿದರೆ ಇವತ್ತು ಪವರ್ ಟಿವಿ ಮಾಡಿ ಸರ್ಕಾರದ ಕಣ್ಣನ್ನು ಕೂಡ ತೆರೆಸಿದೆ, ಜನರಿಗೂ ಕೂಡ ಹೊಸ ಸಂಗತಿಯನ್ನು ತಿಳಿಸುವಂತ ಪ್ರಯತ್ನವನ್ನು ಮಾಡಿದೆ. ಹೀಗಾಗಿ ಎಸ್ಐಟಿ ತನಿಖೆ ನಮಗೆ ವಿಶ್ವಾಸ ಬರ್ತಾ ಇಲ್ಲ, ಈ ತನಿಖೆ ಹೇಗಾಗುತ್ತೆ ಅಂತ. ಆ ಕಾರಣಕ್ಕೆ ಎನ್ಐ ತನಿಖೆಗೆ ಒತ್ತಾಯಿಸ್ತಾ ಇದ್ದೇವೆ. ಇದಿಷ್ಟು ಮಾಜಿ ಸಚಿವ ವಿ ಸುನೀಲ್ ಕುಮಾರ್ ಮಾತುಗಳು. ಕ್ಯಾಮರಾಮನ್ ಸಂದೇಶತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಧರ್ಮಸ್ಥಳ.